ಆತ್ಮೀಯ ವಿದ್ಯಾರ್ಥಿಗಳಿಗೆ NMMS ಮತ್ತು NTSCಯ ವಿಡಿಯೋ ಸರಣಿ ಭಾಗ 10ಕ್ಕೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು NMMS ಮತ್ತು NTSCಯ ಪೇಪರ್ 1 ಆದಂತಹ ಮ್ಯಾಟ್ ಅಂದರೆ ಮೆಂಟಲ್ ಎಬಿಲಿಟಿ ಟೆಸ್ಟ್ ಈ ಪೇಪರ್ ಬಗ್ಗೆ ಚರ್ಚೆಯನ್ನು ಮಾಡೋಣ. ಇಲ್ಲಿ ನಾವು ಬೌದ್ಧಿಕ ಸಾಮರ್ಥ್ಯ ಪರೀಕ್ಷೆ ಅಥವಾ ಮೆಂಟಲ್ ಎಬಿಲಿಟಿ ಟೆಸ್ಟ್ನ ಪ್ರಮುಖ ಘಟಕವಾದಂಥ ಮಾತೃಕೆ ಅಥವಾ ಮ್ಯಾಟ್ರಿಕ್ಸ್ ಎಂಬ ಘಟಕ ಬಗ್ಗೆ ಚರ್ಚೆಯನ್ನು ಮಾಡೋಣ. ಈ ಘಟಕದಿಂದ ಸುಮಾರು 3ರಿಂದ 4 ಅಂಕದ ಪ್ರಶ್ನೆಗಳು NMMS ಅಥವಾ NTSC ಪರೀಕ್ಷೆಯಲ್ಲಿ ಬರುವ ಸಾಧ್ಯತೆ ಇದೆ. ಹಾಗಾಗಿ ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋವನ್ನು ಶ್ರದ್ಧೆಯಿಂದ ನೋಡಿ. ಆತ್ಮೀಯ ವಿದ್ಯಾರ್ಥಿಗಳೇ, ಇದೊಂದು 3x3 ಮಾತೃಕೆಯಾಗಿದೆ. 3x3 ಅಂದರೆ 3 ಅಡ್ಡ ಸಾಲು, ಅದೇ ರೀತಿ 3 ಕಂಬ ಸಾಲು. ಇವುಗಳನ್ನ ರೋಸ್ ಅಂತ ಕರಿತೀವಿ, ಇವುಗಳನ್ನ ಕಾಲಮ್ಸ್. ಇವುಗಳಲ್ಲಿ ಅತಿ ದೊಡ್ಡ ಸಂಖ್ಯೆಯನ್ನು ನಾವು ಏನು ಮಾಡ್ತೀವಿ ಅಂದ್ರೆ ಟಾರ್ಗೆಟ್ ಮಾಡ್ತೀವಿ. ಇದರಲ್ಲಿ ಅತಿ ದೊಡ್ಡ ಸಂಖ್ಯೆ 25 ಇದೆ. ಈ 25ಗೆ ಸಂಬಂಧಿಸಿದ ಹಾಗೆ ನಾವೇನು ಮಾಡೋಣ ಅಂದ್ರೆ ಅಡ್ಡ ಸಾಲನ್ನು ಪರಿಗಣಿಸೋಣ. ಈ ಅಡ್ಡ ಸಾಲಿನಿಂದ ನಾವೇನು ಮಾಡೋಣ ಅಂದ್ರೆ ಈ ಉಳಿದಂಥ ಅಡ್ಡ ಸಾಲುಗಳಲ್ಲಿರುವಂಥ ಸಂಖ್ಯೆಗಳ ನಡುವಿನ ಸಹ ಸಂಬಂಧವನ್ನು ಗಮನಿಸೋಣ. ಆ ಮೂಲಕ ಈ ಕ್ವಶನ್ ಮಾರ್ಕ್ನಲ್ಲಿರುವಂಥ ಸಂಖ್ಯೆಯನ್ನು ಕಂಡುಹಿಡಿಬಹುದಾಗಿದೆ. ಹಾಗಾದರೆ ಈ 25 ನಾವು ಯಾವ ರೀತಿ ಪಡೆದುಕೊಳ್ಬಹುದಾಗಿದೆ? ಈ 6, 11 ಅನ್ನು ಸೇರಿದರೆ 17 ಆಗುತ್ತೆ, ಹೌದಾ? ಹಾಗಾಗಿ ಬಹಳಷ್ಟು ಕಡಿಮೆ ಆಗುತ್ತೆ. ಇನ್ನೂ ಮತ್ತೆ 25ನೇ ಯಾವ ರೀತಿ ಪಡಿಬಹುದು? ಇಲ್ಲಿರುವಂಥ ಸಂಖ್ಯೆಗಳನ್ನು ಗಮನಿಸಿಯೇ ಪಡೆದುಕೊಳ್ಬೇಕಾಗುತ್ತೆ. ಸೊ ಈ 11 ಒಂದು ಸಂಖ್ಯೆಯನ್ನು ಗುಣಿಸಿ 16 ಕೂಡಿದರೆ ನೋಡೋಣ. 11 × 2 ಮಾಡೋಣ. ಇದು 11 × 2. 11 × 2 ಅಂದರೆ 22. ಇನ್ನೆಷ್ಟು ಕಡಿಮೆ ಬೀಳುತ್ತೆ? 3 ಕಡಿಮೆ ಬೀಳುತ್ತೆ, ಹೌದಾ? 11, 22, 22ರಲ್ಲಿ 3 ಕೂಡಿಸ್ಬೇಕಾಗುತ್ತೆ. ಹಾಗಾಗಿ ಈ 6ಅನ್ನು ಡಿವೈಡೆಡ್ ಬೈ 2 ಮಾಡಿದರೆ ಪ್ಲಸ್ 6/2. ನೋಡಿ, ಇವಾಗ ಈ 11 × 2, ಈ 2 ಅನ್ನೋದು ಒಂದು ರ್ಯಾಂಡಮ್ ಸಂಖ್ಯೆ. ಏನಾಗುತ್ತೆ ನೋಡೋಣ. ಇವಾಗ 11 × 2 ಅಂದರೆ 22. 22 6ನ್ನು 2ರಿಂದ ಭಾಗಿಸಿದರೆ 2 1 2 3 ಇದು 3. ಹಾಗಾಗಿ 25. ಇದೇ ರೂಲ್ ಇಲ್ಲಿ ಫಾಲೋ ಮಾಡಬೇಕು, ಹೌದಾ? ಈ ಮಧ್ಯದ ಸಂಖ್ಯೆ 11 ಮಧ್ಯದ ಸಂಖ್ಯೆ, ಹಾಗಾಗಿ ಇದರ ಎರಡನೇ ಅಡ್ಡ ಸಾಲಿನ ಮಧ್ಯದ ಸಂಖ್ಯೆ 6. 6 × 2, ಹೌದಾ? 6 × 2, 2 ಒಂದು ರ್ಯಾಂಡಮ್ ಸಂಖ್ಯೆ, ಪ್ಲಸ್ ಈ ಮೊದಲನೇ ಅಡ್ಡ ಸಾಲಿನ ಸಂಖ್ಯೆ ಇದೆಯಲ್ಲ 8. 8/2. ಹಾಗಾಗಿ 2 1 2 4. ಇಲ್ಲೇನಾಯಿತು? 6 2 12. 12 + 4 16. ಹಾಗಾಗಿ ಈ ಪ್ಯಾಟರ್ನ್ ಫಾಲೋ ಆಗ್ತಾ ಇದೆ. ಹಾಗಾಗಿ 3ನೇ ಅಡ್ಡ ಸಾಲಿನಲ್ಲಿಯೂ ಕೂಡ ಇದೇ ಪ್ಯಾಟರ್ನ್ ಫಾಲೋ ಆಗಬೇಕು. ನೋಡೋಣ. ಇವಾಗ ಮಧ್ಯದ ಸಂಖ್ಯೆ 5. 5 × 2, ಇದೊಂದು ರ್ಯಾಂಡಮ್ ಸಂಖ್ಯೆ, ಕಾಮನ್ ಆಗಿ ತೆಗೆದುಕೊಂಡಿದ್ವಿ. ಇಲ್ಲೂ 2, ಇಲ್ಲೂ 2, ಇಲ್ಲೂ 2, ಪ್ಲಸ್ ಇನ್ನು ಮೊದಲನೇ ಸಂಖ್ಯೆ 12 ಇದೆ. ಈ 12/2. ಹಾಗಾಗಿ 2 1 2 6. ಇವಾಗ ಏನಾಯಿತು? 5 × 2, 5 2 10 ಪ್ಲಸ್ 6 = 16. ಇದು ಆನ್ಸರ್. ನೋಡೋಣ ಆಪ್ಷನ್ ಇದೆಯೋ ಇಲ್ಲ. ಹಾಂ, ಇದೆ. ಆಪ್ಷನ್ ಬಿ 16 ಇಸ್ ದ ರೈಟ್ ಆನ್ಸರ್. ಹೀಗೆ ನಾವು ಅತಿ ದೊಡ್ಡ ಸಂಖ್ಯೆನ ಟಾರ್ಗೆಟ್ ಮಾಡಿ ಅದಕ್ಕೆ ಸಂಬಂಧಿರುವಂಥ ಅಡ್ಡ ಸಾಲು ಅಥವಾ ಕಂಬ ಸಾಲಿನಿಂದ ನಾವು ಪ್ರಯತ್ನಿಸಬೇಕಾಗುತ್ತೆ. ನಾವು ಅಡ್ಡ ಸಾಲಿನಿಂದ ಪ್ರಯತ್ನಿಸ್ತೀವಿ. ಹಾಗಾಗಿ ಈ ಅಡ್ಡ ಸಾಲಿನಿಂದ ಪ್ರಯತ್ನಿಸಿದರೆ 2ನೇ ಅಡ್ಡ ಸಾಲಿಗೂ ಕೂಡ ಅದೇ ನಿಯಮ ಅನ್ವಯ ಆಗಬೇಕು. 3ನೇ ಅಡ್ಡ ಸಾಲಿಗೂ ಕೂಡ ಅದೇ ನಿಯಮ ಅನ್ವಯಿಸಿ ಆನ್ಸರನ್ನು ಪಡೆದುಕೊಳ್ಬೇಕಾಗುತ್ತೆ. ಇಲ್ಲಿ ನೋಡಿದರೆ ನಾವು ಮೊದಲನೇ ಅಡ್ಡ ಸಾಲಿನ ಮಧ್ಯದ ಸಂಖ್ಯೆಗೆ 2ರಿಂದ ಗುಣಿಸಿ ಆಮೇಲೆ ಮೊದಲನೇ ಸಂಖ್ಯೆಗೆ 2ರಿಂದ ಭಾಗಿಸ್ತೀವಿ. ಆವಾಗ ಬಂದಂಥ ಮೊತ್ತ 25. ಅದೇ ರೀತಿ ಇದೇ ಪ್ಯಾಟರ್ನನ್ನು 2ನೇ ಅಡ್ಡ ಸಾಲು 3ನೇ ಅಡ್ಡ ಸಾಲಿಗೂ ಅನ್ವಯಿಸ್ತೀವಿ. ಆವಾಗ ನಮಗೆ ಬಂದಿರುವಂಥ ಆನ್ಸರ್ 16. ಇದು ಬಿ ಆಪ್ಷನ್ 16 ಸರಿಯಾದ ಆನ್ಸರ್ ಆಗಿದೆ. ನೀವು ಪ್ರಶ್ನೆ ಸಂಖ್ಯೆ 2, ನಾವು ಮೊದಲನೇ ಅಡ್ಡ ಸಾಲನ್ನು ಗಮನಿಸಿದರೆ ಇದು 22 ದೊಡ್ಡ ಸಂಖ್ಯೆ ಆಗಿದೆ. ಹಾಗಾಗಿ ಇದನ್ನು ಟಾರ್ಗೆಟ್ ಮಾಡ್ತೀವಿ. ಇದಕ್ಕೆ ಸಂಬಂಧಿಸಿದ ಹಾಗೆ ಅಡ್ಡ ಸಾಲಿನಿಂದ ಪರಿಗಣಿಸ್ತೀವಿ. ನಾವು ಈ ರೀತಿಯಲ್ಲಿ ಅಡ್ಡ ಸಾಲಿನಿಂದ ಪರಿಗಣಿಸ್ತೀವಿ.
ನೋಡೋಣ, ಈ 22 ನಾವು ಯಾವ ರೀತಿ ಪಡಿಲಿಕ್ಕೆ ಸಾಧ್ಯ ಇದೆ? ಹೌದಾ? ಈ 6 ಮತ್ತು 4 ಗುಣಿಸಿದರೆ 6 × 4 24 ಆಗುತ್ತೆ. ಹಾಗಾಗಿ ಈ 24ರಿಂದ 2 ಕಡಿಮೆ ಮಾಡಿದರೆ ನಾವು 22 ಪಡಿಬೋದು. ಹಾಗೆ ಈ ರೀತಿ ಬರಿಬೋದು. ಅದನ್ನು ನೋಡೋಣ. ಮೊದಲನೇ ಅಡ್ಡ ಸಾಲು ಏನಿದೆ, 6 × 4 6 × 4 24. ಈ 24ರಲ್ಲಿ 2 ಕಳಿಬೇಕು. ಆ 2ಅನ್ನು ರ್ಯಾಂಡಮ್ ಆಗಿ ಕಳೆಯಲ್ಲ. ಈ 6 - 4 ಮಾಡ್ಬೋದಾ? ಹೌದಾ? 6 - 4 ಮಾಡೋಣ. 6 6 - 4 ನೋಡಿ. ಇವಾಗ 6 × 4 = 24. 24 ಮೈನಸ್ 6ರಲ್ಲಿ 4 ಕಳೆದ್ರೆ 2, ಹಾಗಾಗಿ 24ರಲ್ಲಿ 2 ಕಳೆದ್ರೆ 22. ಇದೇ ಪ್ಯಾಟರ್ನ್ ಇವಾಗ ಏನು ಬರ್ದಿವಲ್ಲ, ಇದೇ ಪ್ಯಾಟರ್ನ್ ಎರಡನೇ ಅಡ್ಡ ಸಾಲಿನಲ್ಲಿ ಕೂಡ ಏನಾಗಬೇಕು, ಅನ್ವಯ ಆಗಬೇಕು. ನೋಡೋಣ ಇವಾಗ. 12 × 4 ಮೊದಲನೇ ಸಂಖ್ಯೆ, ಇಂಟು ಕೊನೆಯ ಸಂಖ್ಯೆ ಮೂರನೇ ಸಂಖ್ಯೆ. ಇಲ್ಲಿ ಮೈನಸ್ ಇವೇ ಎರಡು ಸಂಖ್ಯೆಗಳ ಗುಣಲಬ್ಧ, ಇವೇ ಎರಡು ಸಂಖ್ಯೆಗಳ ವ್ಯತ್ಯಾಸ. 12 - 4 12 4 48 ಮೈನಸ್ 12ರಲ್ಲಿ 4 ಕಳೆದ್ರೆ 8, ಹಾಗಾಗಿ 48ರಲ್ಲಿ 8 ಕಳೆದ್ರೆ 40. ಸೊ ಈ ಪ್ಯಾಟರ್ನ್ ಫಾಲೋ ಆಗ್ತಾ ಇದೆ. ಇದು ಸರಿ ಇದೆ. ಹಾಗೆ ಇದೇ ಪ್ಯಾಟರ್ನನ್ನು ಇಲ್ಲೂ ಕೂಡ ಅನ್ವಯಿಸಬೇಕು. ಹೌದಾ? ಈಗ ನೋಡೋಣ. ಇದು 9 × 6 9 × 6 ಮೈನಸ್ ಇವೇ ಎರಡು ಸಂಖ್ಯೆಗಳ ವ್ಯತ್ಯಾಸ. 9 - 6 9 6 54 ಮೈನಸ್ 9ರಿಂದ 6 ಕಳೆದ್ರೆ 3, ಹಾಗಾಗಿ 54ರಲ್ಲಿ 3 ಕಳಿಬೇಕು. 51. ಇದು ಆನ್ಸರ್. ಇದು ಬಿ 51 ಇಸ್ ದ ರೈಟ್ ಆನ್ಸರ್. ಇಲ್ಲಿ ನಾವು ಗಮನಿಸಬೇಕಾದ ಏನಂದ್ರೆ, ಇಲ್ಲಿ ಮಧ್ಯದಲ್ಲಿ ಕ್ವಶನ್ ಮಾರ್ಕ್ ಇರೋದ್ರಿಂದ ಮೊದಲನೇ ಮತ್ತು ಕೊನೆ ಸಂಖ್ಯೆಗಳದ್ದು ಏನು ಮಾಡಿದ್ದೀವಿ, ಪ್ಯಾಟರ್ನನ್ನು ರೂಪಿಸಿದ್ದೀವಿ. ಹಾಗಾಗಿ ಆ ಕ್ವಶನ್ ಮಾರ್ಕ್ ಎಲ್ಲಿದೆ ಅನ್ನೋದನ್ನು ಗಮನಿಸಿಕೊಂಡ ಮೊದಲನೇ ಅಡ್ಡ ಸಾಲು ಅಥವಾ ಕಂಬ ಸಾಲಿನ ಅತಿ ದೊಡ್ಡ ಸಂಖ್ಯೆಯನ್ನು ಟಾರ್ಗೆಟ್ ಮಾಡಿ ಅವುಗಳನ್ನ ಕೂಡಿಸೋದು, ಗುಣಿಸೋದು ಅಥವಾ ಕಳೆಯೋದು, ಭಾಗಿಸೋದು ಮತ್ತು ಸ್ಕ್ವೇರ್, ಕ್ಯೂಬ್ ಮಾಡೋದ್ರ ಮೂಲಕ ನಾವೇನು ಮಾಡ್ತೀವಿ ಅಂದ್ರೆ ಆನ್ಸರ್ನ ಫೈಂಡ್ ಔಟ್ ಮಾಡ್ತೀವಿ. ಮೊದಲು ನಾವು ಈ ಪ್ಲಸ್, ಮೈನಸ್, ಇಂಟು ಮತ್ತು ಭಾಗಾಕಾರಗಳನ್ನ ಗಮನಿಸಬೇಕು. ಸಂಖ್ಯೆಗಳು ಬಹಳಷ್ಟು ಚಿಕ್ಕದಾಗಿದ್ದಾಗ, ಸಂಖ್ಯೆಗಳು ಅತಿ ದೊಡ್ಡದಾಗ್ತಾ ಹೋದಂಗೆ ನಾವು ಸ್ಕ್ವೇರ್ ಮತ್ತು ಕ್ಯೂಬ್ಗಳನ್ನ ಬಳಸ್ತೀವಿ. ಈಗ ನೆಕ್ಸ್ಟ್ ಪ್ರಶ್ನೆಯನ್ನು ಗಮನಿಸೋಣ. ಇಲ್ಲಿ ಮುಂದಿನ ಮೂರನೇ ಪ್ರಶ್ನೆ ಗಮನಿಸಿದರೆ, ಈ ಕಂಬ ಸಾಲಿನಲ್ಲಿ ದೊಡ್ಡ ಸಂಖ್ಯೆಗಳಿವೆ. ಹೌದಾ? ಈ ರೀತಿ ದೊಡ್ಡ ಸಂಖ್ಯೆಗಳಲ್ಲಿಲ್ಲ. 7 7 6 ದೊಡ್ಡ ಸಂಖ್ಯೆ ಇಲ್ಲ. 3 4 7 ದೊಡ್ಡ ಸಂಖ್ಯೆ ಇಲ್ಲ. ಹಾಗಾಗಿ 7 3 68 ದೊಡ್ಡ ಸಂಖ್ಯೆ 68 ಇದೆ. 7 4 76 ದೊಡ್ಡ ಸಂಖ್ಯೆ 76 ಇದೆ. ಹಾಗೆ 6 4 ಕ್ವಶನ್ ಮಾರ್ಕ್ನಲ್ಲಿ 6 7 ಕ್ವಶನ್ ಮಾರ್ಕ್ನಲ್ಲಿರುವಂಥ ಸಂಖ್ಯೆಯನ್ನು ಕಂಡುಹಿಡಿಯಬಹುದಾಗಿದೆ. ಈಗ ನಾವು ಗಮನಿಸಿದರೆ 7 ಮತ್ತು 3 ಸೇರಿದರೆ 10 ಆಗುತ್ತೆ. ಹಾಗಾಗಿ 68ಕ್ಕೆ ತುಂಬ ದೂರದಲ್ಲಿದೆ. ಈ ರೀತಿ ಸಂಖ್ಯೆಗಳೊಂದು ಒಮ್ಮಿಂದೊಮ್ಮೆಲೆ ಬೇಕಾದಂಥ ಸಂಖ್ಯೆ ಒಮ್ಮಿಂದೊಮ್ಮೆಲೆ ದೊಡ್ಡದಾಗಿದ್ದರೆ ನಾವೇನು ಮಾಡ್ಬೋದು, ಇಂಟು ಅನ್ನು ಬಳಸ್ಬೋದು. ನೋಡ್ರಿ, 7 3 21 ಇನ್ನೂ ಬಹಳಷ್ಟು ಕಡಿಮೆ ಆಗ್ತಾ ಇದೆ. ಈಗ 7 4 28 ಇದು ಕೂಡ ತುಂಬ ದೂರದಲ್ಲಿದೆ. ಹೌದಾ? ಹಾಗಾಗಿ ಇದನ್ನು ಏನು ಮಾಡ್ಬೋದು ಅಂದರೆ ಸ್ಕ್ವೇರ್, ಕ್ಯೂಬ್ ಮಾಡಿದರೆ ಆಗಬಹುದೇನೋ. ಈ 7ರ ವರ್ಗವನ್ನು ಮಾಡಿದರೆ ನೋಡೋಣ. ಇವಾಗ 7ರ ವರ್ಗ ಪ್ಲಸ್ 3ರ ವರ್ಗ. ನೋಡಿ, ಈಗ 7ರ ವರ್ಗ ಎಷ್ಟು? 7ರ ವರ್ಗ 49. ಹೌದಾ? 3ರ ವರ್ಗ 9. ಇವೆರಡನ್ನು ಸೇರಿದರೆ 58. ಹಾಗಾಗಿ ಇನ್ನು ಎಷ್ಟು ಕಡಿಮೆ ಬೀಳ್ತಾ ಇದೆ? 58 ಅಂದರೆ ಇಲ್ಲಿ 10 ಕಡಿಮೆ ಬೀಳ್ತಾ ಇದೆ. ಅದನ್ನು 10ಅನ್ನು ಕೂಡಿಸ್ಬೋದಲ್ಲ. ಇವಾಗ 7 ಮತ್ತು 3 ಸೇರಿದರೆ 10 ಆಗುತ್ತೆ. ಆ ಪ್ಯಾಟರ್ನನ್ನು ನೋಡೋಣ ಇವಾಗ. ಪ್ಲಸ್ 7 + 3 ನೋಡಿ, ಮೊದಲನೇ ಸಂಖ್ಯೆ ಸ್ಕ್ವೇರ್, ಎರಡನೇ ಸಂಖ್ಯೆ ಸ್ಕ್ವೇರ್ ಮತ್ತು ಮೊದಲನೇ ಮತ್ತು ಎರಡನೇ ಸಂಖ್ಯೆಗಳ ಮೊತ್ತ. ಇದು 7ರ ವರ್ಗ 49, 3ರ ವರ್ಗ 9 ಪ್ಲಸ್ 7 ಮತ್ತು 3 ಸೇರಿದರೆ 10. ನೋಡಿ ಇವಾಗ ಇದು 58. 49 ಪ್ಲಸ್ 9 58, 58 ಪ್ಲಸ್ 10 68. ನೋಡೋಣ, ಇದೇ ಪ್ಯಾಟರ್ನ್ ಇಲ್ಲಿಯೂ ಕೂಡ ಫಾಲೋ ಆಗಬೇಕು. ಎರಡನೇ ಕಂಬ ಸಾಲಿನಲ್ಲಿ ನೋಡೋಣ. ಇವಾಗ 7ರ ವರ್ಗ ಪ್ಲಸ್ 4ರ ವರ್ಗ ಪ್ಲಸ್ 7 + 4. ನೋಡೋಣ. 7ರ ವರ್ಗ 49 ಪ್ಲಸ್ 16 ಪ್ಲಸ್ 11. 49 ಪ್ಲಸ್ 16 65
65 ಪ್ಲಸ್ 11, 65 ಪ್ಲಸ್ 11 ಅಂದರೆ ಇದು 76. ಸರಿ ಇದೆ, ಪ್ಯಾಟರ್ನ್ ಫಾಲೋ ಆಗ್ತಾ ಇದೆ. ಸೇಮ್ ಪ್ಯಾಟರ್ನ ಇಲ್ಲೂ ಕೂಡ ಅನ್ವಯಿಸಬೇಕು. ಇದು 6ರ ವರ್ಗ ಪ್ಲಸ್ 7ರ ವರ್ಗ ಪ್ಲಸ್ 6 ಪ್ಲಸ್ 7. 6ರ ವರ್ಗ 36 ಪ್ಲಸ್ 7ರ ವರ್ಗ 49 ಪ್ಲಸ್ 6 7 13. ಇದು 36 ಮತ್ತು 49 ಸೇರಿದರೆ 85 ಪ್ಲಸ್ 13. ಟೋಟಲಾಗಿ ಸೇರಿದರೆ 3 5 8, ಇದು 8 1 9, 98. ಇದು ಸರಿಯಾದ ಉತ್ತರ. ಇದು ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್, 98. ಹಾಗಾಗಿ ನಾವಿಲ್ಲಿ ಗಮನಿಸಬೇಕಾದ್ದೇನೆಂದ್ರೆ, ನಮಗೆ ಬೇಕಾದಂಥ ಸಂಖ್ಯೆ ಒಮ್ಮಿಂದೊಮ್ಮೆಲೆ ದೊಡ್ಡದಾಗಿರೋದ್ರಿಂದ ಅವುಗಳನ್ನು ಸ್ಕ್ವೇರ್ ಅಥವಾ ಕ್ಯೂಬ್ ಮಾಡೋದ್ರಿಂದ ಉತ್ತರವನ್ನು ಪಡಿತೀವಿ. ನಾವು ಸಂಖ್ಯಾ ಶ್ರೇಣಿಯಲ್ಲಿ ಯಾವ ಪ್ಯಾಟರ್ನ್ಗಳನ್ನ ಅನ್ವಯಿಸಿದ್ವಲ್ಲ ಅದೇ ಪ್ಯಾಟರ್ನ್ಗಳನ್ನ ಅನ್ವಯಿಸುತ್ತಾ ನಾವೇನು ಮಾಡ್ತೀವಿ, ಇವುಗಳನ್ನು ಸಾಲ್ವ್ ಮಾಡ್ತಾ ಇದ್ದೀವಿ. ಇಲ್ಲಿ ಪ್ರಶ್ನೆ 4 ಗಮನಿಸೋಣ. ಇದೊಂದು 3x4 ಮ್ಯಾಟ್ರಿಕ್ಸ್ ಆಗಿದೆ. 3 ಕಂಬ ಸಾಲುಗಳಿವೆ, 4 ಅಡ್ಡ ಸಾಲುಗಳಿವೆ. ಹಾಗಾಗಿ ಇದು 3x4 ಮ್ಯಾಟ್ರಿಕ್ಸ್. ಇದನ್ನು ಯಾವ ರೀತಿ ಬಿಡಿಸೋಣ? ಇದನ್ನು ನೋಡಿದ ಕೂಡಲೇ ನಾವೇನೋ ಆಗಬಾರ್ದು, ಗಾಬರಿ ಆಗಬಾರ್ದು. ಇಲ್ಲೂ ಕೂಡ ಏನಿರುತ್ತೆ ಅಂದರೆ ಒಂದು ಪ್ಯಾಟರ್ನ್ ಫಾಲೋ ಆಗ್ತಾ ಇರುತ್ತೆ, ಹೌದಾ? ಕೆಲವೊಮ್ಮೆ ಏನು ಮಾಡ್ಬೋದು, ನಾವು ಈ ಕಂಬ ಸಾಲಿನ ರೀತಿಯಲ್ಲಿ ಬಿಡಿಸ್ತಾ ಹೋಗ್ಬೋದು. ಉದಾಹರಣೆಗಾಗಿ ಈ 7 14 5 ಕೂಡಿಸಿ 28 ಬರುತ್ತಾ, ಅಥವಾ ಇವುಗಳ ನಡುವೆ ಏನಾದರೂ ಸಂಬಂಧ ಇದೆ, ಈ ರೀತಿಯೂ ಬಿಡಿಸ್ಬೋದು. 16 27 7 ಕೂಡಿಸಿದ್ರೆ 48 ಬರುತ್ತಾ, ಅಥವಾ ಇವು ಯಾವುದಾದ್ರೂ ಸಂಖ್ಯೆಯಲ್ಲಿ ಕಳೆದು 48 ಬರುತ್ತಾ, ಈ ರೀತಿಯೂ ಪ್ಯಾಟರ್ನ್ ಬಿಡಿಸ್ಬೋದಾಗಿದೆ. ಅಥವಾ ನಾವು ಈ ಅಡ್ಡ ಸಾಲಿನ ಗುಂಟ ಕೂಡ ನಾವು ಪ್ಯಾಟರ್ನನ್ನು ಬಿಡಿಸ್ಬೋದಾಗಿದೆ. ಈಗ ನಾವು ಗಮನಿಸಬೇಕಾದ್ದೇನೆಂದ್ರೆ, ಈ 28 ಕ್ವಶನ್ ಮಾರ್ಕ್ ಎಲ್ಲಿದೆ ಅಂದರೆ ಇಲ್ಲಿ ಮಧ್ಯದಲ್ಲಿದೆ, ಹೌದಾ? ಹಾಗಾಗಿ ನಾವು ಏನು ಮಾಡಬೇಕಂದ್ರೆ ಈ 60 ಟಾರ್ಗೆಟ್ ಮಾಡಬೇಕು. ಪ್ರಶ್ನೆ ಎಲ್ಲಿರುತ್ತೋ ಆ ಸಂಖ್ಯೆನ ಟಾರ್ಗೆಟ್ ಮಾಡಬೇಕು. ದೊಡ್ಡದಾಗಿರುವಂಥ ಸಂಖ್ಯೆಯನ್ನು ಮತ್ತು ಕ್ವಶನ್ ಮಾರ್ಕ್ ಇರುವಂಥ ಸಂಖ್ಯೆಯನ್ನು ಏನು ಮಾಡಬೇಕು, ನಾವು ಟಾರ್ಗೆಟ್ ಮಾಡಬೇಕು. ಇಲ್ಲಿ ನಾವು ಗಮನಿಸಿದೆ 60 ಟಾರ್ಗೆಟ್ ಮಾಡಿದ್ದೀವಿ. ಹಾಗಾಗಿ ಈ 48 ಮತ್ತು 28ಕ್ಕೆ ಏನಾದರೂ ಸಂಬಂಧ ಇದೆಯಾ 60 ಬರಬೇಕಾದ್ರೆ? ನೋಡೋಣ. 48 ಮತ್ತು 28 ಈ ಎರಡನ್ನು ಸೇರಿದರೆ ಎಷ್ಟಾಗುತ್ತೆ? ಇದು 72 ಆಗುತ್ತೆ, ಹೌದಾ? ತುಂಬ ದೊಡ್ಡದಾಯಿತು. ಈ ರೀತಿ ಮಾಡ್ಬೋದೇನೋ ಇದನ್ನು ನೋಡೋ. ಈ 48 48 ಆಮೇಲೆ 28 ಕಳೆಯೋಣ. 28 ಕಳಿತೀವಿ. 28 ಕಳೆದು ಬಂದ ಉತ್ತರಕ್ಕೆ ಏನು ಮಾಡ್ತೀವಿ ಅಂದರೆ 3ರಿಂದ ಗುಣಿಸೋಣ. ನೋಡೋ, 48ರಿಂದ 28 ಕಳೆದ್ರೆ 8ರಲ್ಲಿ 8 ಕಳೆದ್ರೆ 0, 4ರಿಂದ 2 ಕಳೆದ್ರೆ 20, 20 ಇಂಟು 3 20 ಇಂಟು 3 ಅಂದರೆ 60. ಇದು ಸರಿಯಾಗಿ ಆನ್ಸರ್ ಬಂದಿದೆ. ಆದರೆ ಇದೇ ಪ್ಯಾಟರ್ನ ಉಳಿದೆಲ್ಲ ಅಡ್ಡ ಸಾಲುಗಳಿಗೆ ಅನ್ವಯ ಆಗಬೇಕಾದ ಇದೊಂದು ಅಡ್ಡ ಸಾಲು, ಹೌದಾ? ಇಲ್ಲಿ ನೋಡೋಣ. ಇವಾಗ ಇಲ್ಲಿ ದೊಡ್ಡ ಸಂಖ್ಯೆ 7 ಇದೆ. 7 ಮೈನಸ್ 5 ಇದು 3ನೇ ಪದ ಮತ್ತು ಮೊದಲನೇ ಪದಗಳ ವ್ಯತ್ಯಾಸ ಇಂಟು 3. ಈ 3 ಅನ್ನೋದೊಂದು ರ್ಯಾಂಡಮ್ ಸಂಖ್ಯೆ, ಹೌದಾ? ಎಲ್ಲ ಕಡೆ ಕಾಮನ್ ಆಗಿ ತೆಗೆದುಕೊಳ್ಬೇಕು. 7ರಿಂದ 5 ಕಳೆದ್ರೆ 2, 2 ಇಂಟು 3, 2 3 6. ಸರಿ, ಪ್ಯಾಟರ್ನ್ ಫಾಲೋ ಆಗ್ತಾ ಇದೆ. ಸೇಮ್ ಪ್ಯಾಟರ್ನ ಇಲ್ಲಿಯೂ ಅನ್ವಯಿಸಬೇಕು. ನೋಡಿ, ಇವಾಗ 27 ಮೈನಸ್ 14 ಇಂಟು 3. 27ರಿಂದ 14 ಕಳೆದ್ರೆ 13, 13 ಇಂಟು 3 ಅಂದರೆ 39. ಈ 3 ಒಂದು ಕಾಮನ್ ಸಂಖ್ಯೆ. ಸೇಮ್ ಪ್ಯಾಟರ್ನ ಇಲ್ಲಿಯೂ ಅನ್ವಯಿಸಬೇಕು. ಇಲ್ಲಿ 16 ಮೈನಸ್ 7 ಇಂಟು 3. 16ರಿಂದ 7 ಕಳೆದ್ರೆ ಇದು 9, 9 ಇಂಟು 3 ಅಂದರೆ ಇದು 27. ಆಗ 27 ಸರಿಯಾದ ಉತ್ತರ. ನೋಡೋಣ ಇಲ್ಲಿ ಆಪ್ಷನ್ ಡಿ 27 ಸರಿಯಾದ ಉತ್ತರ. ಈ ರೀತಿಯಾಗಿ ನಾವು ಪ್ರಶ್ನೆ ಇರುವಂತಹ ಚೌಕವನ್ನು, ಅದೇ ರೀತಿ ಅದರಲ್ಲಿ ದೊಡ್ಡದಿರುವಂಥ ಸಂಖ್ಯೆಯನ್ನು ಏನು ಮಾಡಬೇಕು, ಟಾರ್ಗೆಟ್ ಮಾಡಿ ಆ ಸಂಖ್ಯೆಯನ್ನು ಯಾವ ವಿಧದಿಂದ ಅಥವಾ ಯಾವ ವಿನ್ಯಾಸದಿಂದ ಪಡೆದುಕೊಳ್ಳಬಹುದು ಎಂಬುದನ್ನು ನೋಡಿಕೊಂಡು ಉಳಿದ ಕಂಬ ಸಾಲು ಅಥವಾ ಅಡ್ಡ ಸಾಲುಗಳಿಗೆ ಅದು ಅನ್ವಯಿಸಿ ಅದನ್ನು ಕನ್ಫರ್ಮ್ ಮಾಡಿಕೊಂಡು ಈ ಕ್ವಶನ್ ಮಾರ್ಕ್ ಇರುವಂಥ ಕಂಬ ಸಾಲು ಅಥವಾ ಅಡ್ಡ ಸಾಲಿಗೆ ಅದನ್ನು ಅನ್ವಯಿಸಿ ನಾವು ಉತ್ತರವನ್ನು ಪಡೆದುಕೊಳ್ಳಬಹುದಾಗಿದೆ. ಇಲ್ಲಿ ಪ್ರಶ್ನೆ ಇದು ಕೂಡ ಏನಾಗಿದೆ, ಇದು 3x4 ಮ್ಯಾಟ್ರಿಕ್ಸ್ ಆಗಿದೆ, ಹೌದಾ? 3x4 ಮ್ಯಾಟ್ರಿಕ್ಸ್ ಆಗಿದೆ. 3 ಕಂಬ ಸಾಲುಗಳು 4 ಅಡ್ಡ ಸಾಲುಗಳನ್ನು ಹೊಂದಿದೆ.
ಇಲ್ಲಿ ನಾವು ಗಮನಿಸಿದರೆ ದೊಡ್ಡ ಸಂಖ್ಯೆಗಳು ಇಲ್ಲಿವೆ, ಹೌದಾ? 18, 12, 3, 77. ಅದೇ ರೀತಿ ಕ್ವಶನ್ ಮಾರ್ಕ್ ಮಧ್ಯದಲ್ಲಿದೆ, ಹೌದಾ? ಹಾಗಾಗಿ ನಾವು ಏನು ಮಾಡಬಹುದಾಗಿದೆ ಅಂದರೆ, ಈ ಕಂಬ ಸಾಲುಗಳನ್ನ ಟಾರ್ಗೆಟ್ ಮಾಡಿ ಈ ದೊಡ್ಡ ಸಂಖ್ಯೆಗಳನ್ನ ಏನು ಮಾಡ್ತೀವಿ ಅಂದರೆ ಮಧ್ಯದಲ್ಲಿರೋದ್ರಿಂದ ಇವುಗಳನ್ನು ಟಾರ್ಗೆಟ್ ಮಾಡಿ ಇವುಗಳನ್ನ ಫೈಂಡ್ ಔಟ್ ಮಾಡಲಿಕ್ಕೆ ನೋಡ್ತೀವಿ ನಾವು. ಅಂದರೆ ಇದೊಂದು ಪ್ಯಾಟ್ರನ್, ಈ ಪ್ಯಾಟ್ರನನ್ನು ಕಂಡು ಹಿಡಿದು ಈ ಪ್ಯಾಟ್ರನ್ ಇದಕ್ಕೆ ಕನ್ಫರ್ಮ್ ಆದಂಥ ಪ್ಯಾಟ್ರನನ್ನು ಈ ಮಧ್ಯದ ಕಂಬ ಸಾಲಿಗೆ ಅನ್ವಯಿಸೋಣ. ನೋಡೋಣ. ಇವಾಗ ನಾವು 72 ಹೆಂಗೆ ಪಡಿಬೋದಾಗಿದೆ, ಹೌದಾ? 12 6 72 ಅಂತ ಪಡಿಬೋದು. ಹಾಗಾಗಿ 12 ಒಂದು ಇಲ್ಲಿದೆ, ಆದರೆ 6 ಹೆಂಗೆ ಪಡಿಬೋದು ನಾವು? ಇಲ್ಲಿ 18 ಇದೆ, ಇಲ್ಲಿ 3 ಇದೆ. ಇವೆರಡನ್ನು ಡಿವೈಡ್ ಮಾಡಿದರೆ 18/3 ಮಾಡಿದರೆ 6 ಬರುತ್ತೆ. 6 × 12 ಮಾಡಿದರೆ 72 ಬರುತ್ತೆ. ಸೇಮ್ ನೋಡೋಣ, ಆ ಪ್ಯಾಟರ್ನ್ ಫಾಲೋ ಆಗುತ್ತೋ ಇಲ್ಲ ಅಂತ ಇಲ್ಲಿ ಕನ್ಫರ್ಮ್ ಮಾಡೋಣ. ಮೊದಲಿಗೆ ಇದನ್ನು ತೆಗೆದುಕೊಳ್ಳೋಣ. ಅಂದರೆ ಇಲ್ಲಿ 12 ಇದೆ, ಹೌದಾ? ಇದನ್ನು 12 ಬರಿತೀನಿ ಇವಾಗ. 12 × 6 ಬರಬೇಕು ನಮಗೆ. 12 6 72, ಹೌದು? ಹಾಗಾಗಿ ಇಲ್ಲಿ 18 ಇದೆ, ಮೊದಲನೇ ಸಂಖ್ಯೆ. 18/3 ನೋಡೋಣ ಆಗುತ್ತೇನಂತೇಳಿ. 12 3 1 3 6. ಹಾಗಾಗಿ 12 × 6 = 70. 12 6 72. ಇದು ಒಂದು ಓಕೆ ಆಯ್ತು. ಇವಾಗ ಮೂರನೇ ಕಂಬ ಸಾಲವನ್ನು ಪರಿಗಣಿಸೋಣ. ಹಾಗಾಗಿ ಇಲ್ಲಿ 16 ಇದೆ, 16 ನೋಡೋಣ. ಈ 32 / 4 ಇದನ್ನೇ ತೆಗೆದುಕೊಂಡ್ವಿ ಅಂದರೆ ಇಲ್ಲಿ ಕೂಡ ಹಾಗೆ ಮಾಡಿದೆವು. ಎರಡನೇ ಚೌಕದಲ್ಲಿರೋ ಈ ಪದವನ್ನು ಆನಂತರ ಮೊದಲನೇದು ಮತ್ತು ಮೂರನೇ ಈ ಸಂಖ್ಯೆಗಳನ್ನು ಭಾಗಿಸಿದ್ವಿ. ಮೊದಲನೇದು / ಮೂರನೇದು, ಅದೇ ಸೇಮ್ ಮೊದಲನೇದು / ಮೂರನೇದು ಇಂಟು ಎರಡನೇದು. ನೋಡೋಣ. 4 1 4 8 32. ಹಾಗಾಗಿ 16 ಇಂಟು ಇಲ್ಲೇನು 8 ಉಳಿದಿದೆ, 8. 16 8 128 ನೇರವಾಗಿ ಬರಿತೀವಿ. ಇದೇ ಪ್ಯಾಟರ್ನ ಇಲ್ಲಿಯೂ ಕೂಡ ಫಾಲೋ ಆಗಬೇಕದು, ಹೌದಾ? ಇಲ್ಲಿಯೂ ಕೂಡ ಫಾಲೋ ಆಗಬೇಕು. ನೋಡೋಣ. ಹಾಂ, ಇಲ್ಲಿ 14 ಇದೆ. 14 ಇಂಟು 24. ಆದರೆ ನಮಗೆ ಇಲ್ಲಿ ಸಂಖ್ಯೆ ಗೊತ್ತಿಲ್ಲ, ಹೌದಾ? 24 / ಇಲ್ಲಿ ಕ್ವಶನ್ ಮಾರ್ಕ್, ಇದನ್ನ ಎಕ್ಸ್ ಅಂತ ಇಟ್ಕೊಳ್ಳೋಣ. ಎಷ್ಟು ಬರುತ್ತೆ? 112 ಬರುತ್ತೆ, ಹೌದಾ? ಹಾಗಿದ್ರೆ ಈ 24ಕ್ಕೆ ಏನು ಗುಣಿಸಿದರೆ ಏನಾಗಬೇಕು? ಅದು 112 ಆಗಬೇಕು. ಅದಕ್ಕೇನು ಮಾಡಬೇಕು ಅಂದರೆ ನಮ್ಗೆ ಇಲ್ಲಿ ಗೊತ್ತಿದೆ ಏನಂತ ಹೇಳಿ. 14 ಎಷ್ಟಲೇ 112 ಅಂತ ಗೊತ್ತಿದೆ ನಮ್ಗೆ. 14 112 ಬರ್ಬೇಕಾದ್ರೆ 14 ಇಂಟು 8 ಅಂದರೆ ಇಲ್ಲಿ 14 ಇದೆ, ನಮ್ಗೆ ಇಲ್ಲಿ ಏನಾಗಬೇಕು? 8 ಬರಬೇಕು. ಇಲ್ಲಿ 8 ಬರಬೇಕಾದ್ರೆ ಈ 24ನ್ನು ಯಾವ ಸಂಖ್ಯೆಯನ್ನು ಭಾಗಿಸ್ಬೇಕು? ಈ 24ನ್ನು 3ರಿಂದ ಭಾಗಿಸಿದರೆ 24 / 3. 3 1 3 8, ಹೌದಾ? 3 8 ಭಾಗಿಸಿದರೆ 8 ಆಗುತ್ತೆ. ಸಾರಿ, 3 8 ಭಾಗಿಸಿದರೆ 24 ಆಗುತ್ತೆ. ಹಾಗಾಗಿ ಇದನ್ನು 14 ಇಂಟು 8 = 112, ಹೌದಾ? ಆದರೆ ನಮಗೆ ಬೇಕಾಗಿರೋದು ಇಲ್ಲಿರುವಂಥ ಸಂಖ್ಯೆ ಯಾವುದು ಅಂತ ಹೇಳಿ. ಹಾಗಾಗಿ ನಾವಿಲ್ಲಿ ಏನು ಮಾಡಿದ್ವಿ? 14 ಇಂಟು 24ನ್ನು ಯಾವುದರಿಂದ ಭಾಗಿಸಿದ್ವಿ? 3ರಿಂದ ಭಾಗಿಸಿದ್ವಿ. 112 ಇದು ಗೊತ್ತಿದೆ ನಮಗೆ. ಆದರೆ ನಮಗೇನು ಬೇಕಾಗಿದೆ? ಈ ಸಂಖ್ಯೆ ಬೇಕಾಗಿರೋದ್ರಿಂದ, ಹೌದಾ? ಈ ಸಂಖ್ಯೆ ಬೇಕಾಗಿರೋದ್ರಿಂದ 24 ಇದು ಮೊದಲನೇ ಸಂಖ್ಯೆ, 24 / ಇದು ಮೂರನೇ ಸಂಖ್ಯೆ 3 ಇಂಟು ಎರಡನೇ ಸಂಖ್ಯೆ. ನೋಡಿ, ಸರಿ ಇದೆ. ಇಲ್ಲಿ ಗಮನಿಸಿದರೆ ಮೊದಲನೇ ಸಂಖ್ಯೆ / ಮೂರನೇ ಸಂಖ್ಯೆ 3 ಇಂಟು 12. ಸೇಮ್ ಮೊದಲನೇ ಸಂಖ್ಯೆ / ಮೂರನೇ ಸಂಖ್ಯೆ ಇಂಟು 16 = 128 72 112. ಸೇಮ್ ಮೊದಲನೇ ಸಂಖ್ಯೆ / x ಅಂದರೆ 3
ಇಂಟು ಎರಡನೇ ಸಂಖ್ಯೆ 14. ನೋಡಿ 14 ಎಂಟ್ಲೆ 112. ಆದರೆ 8 ಹೆಂಗೆ ಬಂತು ಅಂದರೆ 24ನ ಯಾವುದರಿಂದ ಭಾಗಿಸಿದರೆ 8 ಬರುತ್ತೆ. ನಮಗೆ 8 ಹೇಗೆ ಬೇಕಾಗಿದೆ ಅಂತಂದ್ರೆ ನಮ್ಗೆ ಗೊತ್ತಿದೆ, ಇಲ್ಲಿ ಒಂದು ಬಂದಂಥ ಸಂಖ್ಯೆಯನ್ನು ಗುಣಿಸಿದ್ರೆ 112 ಬರುತ್ತೆ. ಹಾಗಾಗಿ 14 ಎಂಟ್ಲೆ 112. ಆಮೇಲೆ ಈ 24 ಡಿವೈಡೆಡ್ ಬೈ ಎಕ್ಸ್ ಜಾಗದಲ್ಲಿ 8 ಬರ್ಬೇಕಾದ್ರೆ ನಾವೇನು ಮಾಡಬೇಕಾಗುತ್ತೆ, ಈ 24ನ್ನು 3ರಿಂದ ಭಾಗಿಸಿದರೆ 3 ಒಂದಲೇ 3 ಎಂಟ್ಲೆ 8ರಿಂದ ಭಾಗಿಸಿದರೆ ಅಂದರೆ 24ನ್ನು 3ರಿಂದ ಭಾಗಿಸಿದರೆ ಆನ್ಸರ್ 8 ಬರುತ್ತೆ. ಆ 8ನ್ನು 14ರಿಂದ ಗುಣಿಸಿದ್ರೆ 112 ಬರುತ್ತೆ. ಆದರೆ ನಮಗೆ ಬೇಕಾಗಿರೋಂತೂ ಈ 24ನ್ನು ಯಾವುದರಿಂದ ಭಾಗಿಸ್ತೀವಿ ಅನ್ನೋದು ಬೇಕು ನಮಗೆ. ಈ 24ನ್ನು 3ರಿಂದ ಭಾಗಿಸ್ತೀವಿ, 3ರಿಂದ ಭಾಗಿಸಿದ್ರೆ 8 ಬರುತ್ತೆ. ಹಾಗಾಗಿ ಆನ್ಸರ್ ಯಾವುದು? ಸಿ, ಆಪ್ಷನ್ ಸಿ 3 ಇಸ್ ದ ರೈಟ್ ಆನ್ಸರ್. ಇದು ವಿದ್ಯಾರ್ಥಿಗಳಿಗೆ ಅಂಡರ್ಸ್ಟುಂಡ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇದನ್ನು ನಾವು ಮ್ಯಾಥ್ಸ್ ರೀತಿಯಲ್ಲೂ ಕೂಡ ಬಿಡಿಸ್ಬೋದಾಗಿದೆ. ಹೌದಾ? ಆ ರೀತಿಯಲ್ಲೂ ಬಿಡಿಸ್ತೀನಿ. ಇವಾಗ ನೋಡೋಣ. ಅಕಾರ್ಡಿಂಗ್ ಟು ಮ್ಯಾಥ್ಸ್ ಇದನ್ನು ಯಾವ ರೀತಿ ಬಿಡಿಸ್ಬೋದು, ಇದನ್ನು ಹೇಳಿರುವಂಥದ್ದು ಶಾರ್ಟ್ಕಟ್. ಮ್ಯಾಥ್ಸ್ ಪ್ರಕಾರ ಯಾವ ರೀತಿ ಬಿಡಿಸ್ಬೋದು, ಗಣಿತದ ಪ್ರಕಾರ 14 ಇಂಟು 24 ಡಿವೈಡೆಡ್ ಬೈ ಎಕ್ಸ್ ಈಕ್ವಲ್ಸ್ 112. ನಮಗೆ ಎಕ್ಸ್ನ ಬೆಲೆ ಬೇಕಾಗಿದೆ. ನೋಡೋಣ, ಅದನ್ನು ಫೈಂಡ್ ಔಟ್ ಮಾಡೋಣ. ಹದಿನಾಲ್ಕು ಇಂಟು 24 ಈಕ್ವಲ್ಸ್ 112. ಹೌದಾ? ಇಂಟು ಈ ಎಕ್ಸನ್ನು ಶಿಫ್ಟ್ ಮಾಡ್ತೀವಿ. ಇಂಟು ಎಕ್ಸ್, ಇದು ಭಾಕಾರದಲ್ಲಿರುವಂಥದ್ದು ಶಿಫ್ಟ್ ಆದಮೇಲೆ ಗುಣಾಕಾರ ಆಯ್ತು. ಈ ನಮ್ಗೆ ಓನ್ಲಿ ಎಕ್ಸ್ದ ಬೆಲೆ ಬೇಕಾಗಿರೋದ್ರಿಂದ 112 ಈ ಕಡೆಗೆ ತೆಗೆದುಕೊಂಡು ಬರೋಣ. ಹೌದಾ? ನೋಡೋಣ. 14 ಇಂಟು 24, ಈ 112 ಎಕ್ಸ್ನೊತ್ತಿಗೆ ಗುಣಾಕಾರ ಇರೋದ್ರಿಂದ ಚಿಹ್ನೆ ಶಿಫ್ಟ್ ಆದರೆ ಈ 112 ಸಮಚಿಹ್ನೆಯಿಂದ ಈ ಕಡೆ ಶಿಫ್ಟ್ ಆದರೆ ಡಿವೈಡೆಡ್ ಬೈ ಆಗುತ್ತೆ. 112 ಡಿವೈಡೆಡ್ ಬೈ. ಇವಾಗ ಏನು ಮಾಡೋಣ ಅಂದರೆ ಇನ್ನು ಸಿಂಪ್ಲಿಫೈ ಮಾಡೋಣ. ಇದು 2 12 2 5 10, 1 ಉಳಿತು 12 ಆಯಿತು. ಹೌದಾ? 2 6 12. ನೆಕ್ಸ್ಟ್ 14 1 14 4 56. ನೆಕ್ಸ್ಟ್ 4 1 4 3. ದೇರ್ಫೋರ್ ಇಲ್ಲಿ ಏನು ಉಳಿತು? 1 ಇಂಟು 3. 1 ಇಂಟು 3 ಅಂದರೆ 3 ಡಿವೈಡೆಡ್ ಬೈ 1 ಈಕ್ವಲ್ಸ್ ಎಕ್ಸ್. ದೇರ್ಫೋರ್ ಎಕ್ಸ್ ಈಕ್ವಲ್ಸ್ 3. ಇದು ಮ್ಯಾಥಮೆಟಿಕಲಿ ನಾವು ಸಾಲ್ವ್ ಮಾಡಿದ್ದು. ಹೌದಾ? ಎಕ್ಸ್ನ ಬೆಲೆ ಎಷ್ಟು ಇಲ್ಲಿ? 3. ನಮಗೆ ಬೇಕಾಗಿರೋ ಆನ್ಸರ 3. ಈ ರೀತಿಯಾಗಿ ಬಿಡಿಸ್ಬೋದು. ಅಥವಾ ನಾವು ಕಾಮನ್ ಶಾರ್ಟ್ಕಟ್ ಆಗಿಯೂ ಕೂಡ ಕಾಮನ್ ಥಿಂಗ್ಸನ್ನು ಅದು ಕಾಮನ್ ಸೆನ್ಸ್ ಯೂಸ್ ಮಾಡಿ ಈ ರೀತಿಯಾಗಿ ಆನ್ಸರನ್ನು ಪಡಿಬೋದಾಗಿದೆ. ವಿದ್ಯಾರ್ಥಿಗೆ ಇದ್ರ ಬಗ್ಗೆ ಏನಾರು ಡೌಟ್ಸ್ ಇದ್ದರೆ ಮತ್ತೊಮ್ಮೆ ಕಾಮೆಂಟ್ಸ್ ಮಾಡಿರಿ. ಅದರ ಬಗ್ಗೆ ಮತ್ತೊಂದು ವಿಡಿಯೋ ಮಾಡೋಣ. ಇಲ್ಲಿ ಪ್ರಶ್ನೆ ಸಂಖ್ಯೆ 6 ಈ ಕ್ವಶನ್ ಮಾರ್ಕ್ ಮಧ್ಯದಲ್ಲಿದೆ. ಹಾಗಾಗಿ ಇದನ್ನು ಏನು ಮಾಡೋಣ ಅಂದ್ರೆ ಈ ಕಂಬ ಸಾಲದ ರೀತಿಯಲ್ಲಿ ಬಿಡಿಸೋಣ. ಈ ರೀತಿ ಬಿಡಿಸೋಣ. ಹೌದಾ? ನಮಗಿಲ್ಲೇನು ಬೇಕಂದರೆ 8 5 92 ಅಂದರೆ ಇದು ಕ್ವಶನ್ ಮಾರ್ಕ್ನಲ್ಲಿರೋಂಥ ಸಂಖ್ಯೆನ ಸೇರಿ 92 ಬರಬೇಕು. ಅದೇ ಈ ರೀತಿ ಬಿಡಿಸ್ತಾ ಹೋಗೋಣ. 10 5 6 ಇವುಗಳು ಸೇರಿದರೆ 42 ಬರಬೇಕು. ಯಾವ ರೀತಿ ಬರಲಿಕ್ಕೆ ಸಾಧ್ಯ ಇದೆ ನೋಡೋದು. ಇವುಗಳ ಸಂಖ್ಯೆಯನ್ನು ಕೂಡಿದರೆ, ಯಾಕಂದರೆ ಭಾಳಷ್ಟು ದೊಡ್ಡ ಸಂಖ್ಯೆ ಇಲ್ಲ, ಇವುಗಳನ್ನು ಕೂಡಿಸೋಣ ನೋಡೋಣ. ಇದು 10 ಪ್ಲಸ್ 5 ಪ್ಲಸ್ 6 ಎಷ್ಟಾಯ್ತು ಇವಾಗ? ಇದು 21. ಹೌದಾ? ಆದರೆ ಇದು 42. ಇದಕ್ಕೆ 2ರಿಂದ ಗುಣಿಸಿದರೆ 21 ಇಂಟು 2 ಮಾಡಿದರೆ 42. ಸರಿ, ಬರ್ತಾಯಿದೆ. ಈ ಪ್ಯಾಟ್ರನನ್ನು ಇಲ್ಲಿ ಅನ್ವಯಿಸೋಣ. ಸೇಮ್ ಪ್ಯಾಟ್ರನನ್ನು ಎಲ್ಲ ಸಂಖ್ಯೆಯನ್ನು ಕೂಡಿ 2ರಿಂದ ಗುಣಿಸಿದರೆ 68 ಬರುತ್ತೆ ನೋಡೋಣ. 17 ಪ್ಲಸ್ 3 ಪ್ಲಸ್ 14. ಇದು 20. 20 ಪ್ಲಸ್ 10 30. 30 ಪ್ಲಸ್ 4 34. 34. ಇದು 2 ಸಂಖ್ಯೆಯಿಂದ ಗುಣಿಸಿದ್ವಿ. ಕಾಮನ್ನಾಗಿ 2ರಿಂದ ಗುಣಿಸ್ಬೇಕು. ಹಾಗಾಗಿ ಇದು 8 68. ಸರಿ, ಪ್ಯಾಟ್ರನ್ ಫಾಲೋ ಆಗ್ತಾಯಿದೆ. ಸೇಮ್ ಅದೇ ಪ್ಯಾಟ್ರನನ್ನು ಇಲ್ಲೂ ಅನ್ವಯಿಸೋಣ. ಆದರೆ ಇರೋದಂಥದ್ದು ಏನಂದರೆ ಈ ಮಧ್ಯದ ಸಂಖ್ಯೆನೇ ಇಲ್ಲದೇ ಇರೋದ್ರಿಂದ 92 ಆನ್ಸರ್ ಬರುತ್ತೆ. ನೋಡೋಣ ಅದನ್ನು ಯಾವ ರೀತಿ ಬಿಡಿಸ್ಬೋದು ಅಂತೇಳಿ. ಶಾರ್ಟ್ಕಟ್ನಿಂದ ಬಿಡಿಸ್ಬೋದು ಅಥವಾ ಗಣಿತೀಯವಾಗಿಯೂ ಕೂಡ ಬಿಡಿಸ್ಬೋದಾಗಿದೆ. 8 ಪ್ಲಸ್ 15 ಪ್ಲಸ್ ಎಕ್ಸ್ ಅಂತ ಗೊತ್ತಿಲ್ಲ ಸಂಖ್ಯೆ ನಮಗೆ ಈಕ್ವಲ್ಸ್ 92. ಶಾರ್ಟ್ಕಟ್ ರೀತಿಯಲ್ಲಿ ಮೊದಲಿಗೆ ಬಿಡಿಸೋಣ, ಆನಂತರ ಮ್ಯಾಥಮೆಟಿಕಲಿ ಬಿಡಿಸೋಣ. ನೆಕ್ಸ್ಟ್ ಇವೆರಡನ್ನು ಕೂಡಿದರೆ
8 5 ಸೇರಿದರೆ 23. ಹೌದಾ? 23 ಪ್ಲಸ್ ಎಕ್ಸ್ ಈಕ್ವಲ್ಸ್ 92. ಹಾಂ, ಇಲ್ಲಿ ಬಂದಂಥ ಸಂಖ್ಯೆಯನ್ನು ಏನು ಮಾಡಬೇಕಾಗುತ್ತೆ, ನಾವು ಮತ್ತೆ 2ರಿಂದ ಗುಣಿಸ್ಬೇಕಾಗುತ್ತೆ. 3 ಸಂಖ್ಯೆ ಪ್ಲಸ್ ಮಾಡಿ ಇಂಟು 2 ಮಾಡಿದ ಮೇಲೆ 92 ಬರುತ್ತೆ. ಹೌದಾ? ಇದು 23 ಪ್ಲಸ್ 8 ಪ್ಲಸ್ 15 ಸೇರಿದರೆ 23 ಪ್ಲಸ್ ಎಕ್ಸ್, ಇದಕ್ಕೆ ನಾವು ಮತ್ತೆ 2ರಿಂದ ಗುಣಿಸಿದರೆ 92 ಬರುತ್ತೆ. ಹಾಗಾಗಿ ನಾವು ಏನು ಮಾಡೋಣ ಅಂದರೆ, ಇದನ್ನು ಶಾರ್ಟ್ಕಟ್ನಿಂದ ಬಿಡಿಸೋಣ. ಮೊದಲಿಗೆ ಇಲ್ಲಿ 92 ಇದೆ. ಈ 92ರ ಅರ್ಧ, 92ರ ಅರ್ಧ ಅಂದರೆ ಅದು 46. ಹೌದಾ? ಈ 46ರಲ್ಲಿ ಈ 2 ಈ ಕಡೆ ಹೋದರೆ 92. ಅದರಾಗ ಏನು ಮಾಡಬೇಕು, ಅರ್ಧ ಅಂದರೆ 46 ಆಯ್ತು. 46ರಲ್ಲಿ 23 ಕಳಿತೀವಿ, ಯಾಕಂದರೆ ನಮಗೆ ಎಕ್ಸ್ ಬೆಲೆ ಬೇಕಾಗಿದೆ. ಅಂದರೆ ಇದೆಲ್ಲ ಸೇರಿ ಎಷ್ಟಾಗಬೇಕು, 2 ಹೊರತುಪಡಿಸಿ 8 ಪ್ಲಸ್ 15 ಪ್ಲಸ್ ಈ ಸಂಖ್ಯೆ ಎಲ್ಲ ಸೇರಿದರೆ ಎಷ್ಟು ಬರಬೇಕು, ಎಲ್ಲ ಸೇರಿ 46 ಬರಬೇಕು. ಹೌದಾ? ಈ 46ನ್ನು 2ರಿಂದ ಗುಣಿಸಿದರೆ 92 ಆಗುತ್ತೆ. ಈ 46 ಯಾವುದು, ಈ 3 ಸಂಖ್ಯೆಗಳು 8 ಪ್ಲಸ್ 15 ಪ್ಲಸ್ ಎಕ್ಸ್, ಇವೆರಡು ಸೇರಿದರೆ 23 ಪ್ಲಸ್ ಎಕ್ಸ್, ಇವೆಲ್ಲ ಸೇರಿ 46 ಆಗಬೇಕು. ಹಾಗಾಗಿ ಇದಷ್ಟು ನಮ್ಗೆ ಬೇಕಾದ್ರೆ ಈ 46ರಿಂದ 23 ಕಳಿಬೇಕು. ಹಾಗಾಗಿ 46ರಲ್ಲಿ 23 ಕಳೆದ್ರೆ ಅದು 23. ಇದು ರೈಟ್ ಆನ್ಸರ್. ಇದು ಆನ್ಸರ್ ಬಿ ಇಸ್ ದ ರೈಟ್ ಆನ್ಸರ್. ಇದನ್ನು ನಾವು ಮ್ಯಾಥ್ಸ್ನಿಂದ ಯಾವ ರೀತಿ ಬಿಡಿಸ್ಬೋದಾಗಿದೆ ಮ್ಯಾಥಮೆಟಿಕಲಿ ನೋಡೋಣ. ಇಲ್ಲೇನಾಗಬೇಕು, ಇದು 3 ಅಂಕೆಗಳು 8 ಪ್ಲಸ್ 15 ಪ್ಲಸ್ ಇದು ಗೊತ್ತಿಲ್ಲ ಎಕ್ಸ್ ಇಟ್ಕೊಂಡು ಎಕ್ಸ್, 3 ಅಂಕೆಗಳು ಸೇರಿ ನೋಡಿದ್ವಿ, 1 2 3 ಅಂಕೆಗಳು ಸೇರಿ ಬಂದು ಉತ್ತರಕ್ಕೆ ಏನು ಮಾಡಿದ್ವಿ, ಮತ್ತು 2ರಿಂದ ಗುಣಿಸಿದ್ವಿ. 2ರಿಂದ ಗುಣಿಸಿದ್ರೆ ಅದೆಷ್ಟಾಗಬೇಕು, 92 ಆಗಬೇಕು. ನೋಡೋಣ ಇದನ್ನು ಮ್ಯಾಥ್ಸ್ ನೀತಿ ಯಾವ ರೀತಿ ಬಿಡಿಸ್ಬೋದು. ಇದು ಇಂಟು 2 ಇರೋದ್ರಿಂದ ಇದನ್ನ ಶಿಫ್ಟ್ ಮಾಡ್ತೀವಿ. 8 ಪ್ಲಸ್ 15 ಪ್ಲಸ್ ಎಕ್ಸ್ ಈಕ್ವಲ್ಸ್ ಇಂಟು 2 ಈ ಕಡೆ ಬಂದರೆ ಇದು 92 ಡಿವೈಡೆಡ್ ಬೈ 2. ಇವಾಗ ನೋಡೋಣ, ಎರಡನ್ನು ಕೂಡಿಸೋಣ. ಇದು 23 ಪ್ಲಸ್ ಎಕ್ಸ್ ಈಕ್ವಲ್ಸ್ 2 1 2 4 8, 1 ಉಳಿತು 12 ಆಯಿತು, 2 6 ಇದು 46. ನಮ್ಗೆ ಎಕ್ಸ್ನ ಬೆಲೆ ಬೇಕಿರೋದಂದ್ರೆ ಎಕ್ಸ್ ಈಕ್ವಲ್ಸ್ ಇದು 46. ಈ 23 ಶಿಫ್ಟ್ ಆದರೆ ಆರ್ ಎಚ್ ಎಸ್ಗೆ ಬಂದರೆ ಬಲಗಡೆ ಬಂದರೆ ಇದು ಪ್ಲಸ್ ಇರೋದು, ಇಲ್ಲಿ ಪ್ಲಸ್ ಇದೆ, ಏನೂ ಇಲ್ಲ ಅಂದರೆ ಪ್ಲಸ್ ಇರುತ್ತೆ, ಪ್ಲಸ್ ಇದ್ದದ್ದು ಮೈನಸ್ ಆಗುತ್ತೆ, ಮೈನಸ್. ದೇರ್ಫೋರ್ ಎಕ್ಸ್ ಈಕ್ವಲ್ಸ್ 46ರಿಂದ 23 ಕಳೆದ್ರೆ 23. ನಮ್ಗೆ ಬೇಕಾಗಿರೋಂಥ ಆನ್ಸರ್ ಬಿ ಆಪ್ಷನ್ 23. ಈ ರೀತಿಯೂ ಕೂಡ ಬಿಡಿಸ್ಬೋದಾಗಿದೆ. ಇಲ್ಲಿ ವಿವರಿಸುವಂಥದ್ದು ಇದು ಶಾರ್ಟ್ಕಟ್. ಇನ್ನು ಪ್ರಶ್ನೆ ಸಂಖ್ಯೆ 7, ಈ ಸಂಖ್ಯೆಗಳನ್ನು ಗಮನಿಸಿದರೆ ಇದು ಕೂಡ ಏನಾಗಿದೆ, 3 into 4 ಇದೆ. 3 ಏನಿವೆ ಕಂಬ ಸಾಲುಗಳಿವೆ, 4 ಅಡ್ಡ ಸಾಲುಗಳಿವೆ. ಹೌದಾ? ನೆಕ್ಸ್ಟ್ ನಮ್ಗೆ ಬೇಕಾಗಿರುವಂಥದ್ದು ಕ್ವಶನ್ ಮಾರ್ಕ್ ಇಲ್ಲಿದೆ. ಹೌದಾ? ದೊಡ್ಡ ಸಂಖ್ಯೆಯೂ ಕೂಡ ಕೊನೆಯಲ್ಲಿದೆ. ಹಾಗಾಗಿ ನಾವು ಇದನ್ನು ಈ ರೀತಿಯಲ್ಲಿ ಬಿಡಿಸ್ತೀವಿ. ಕ್ವಶನ್ ಮಾರ್ಕು ಮತ್ತು ದೊಡ್ಡ ಸಂಖ್ಯೆ ಇರುವಂಥ ಕಂಬ ಸಾಲಿನಲ್ಲಿ ಇದ್ದರೆ ಕಂಬ ಸಾಲಿನಿಂದ, ಅಡ್ಡ ಸಾಲಿನಿದ್ದರೆ ಅಡ್ಡ ಸಾಲಿನಿಂದ ಬಿಡಿಸ್ತೀವಿ. ನಮ್ಗೆ ದೊಡ್ಡ ಸಂಖ್ಯೆ ಕಂಬ ಸಾಲಿನಲ್ಲಿ ಇರೋದ್ರಿಂದ ಇದನ್ನು ಕಂಬ ಸಾಲದ ರೀತಿಯಲ್ಲಿ ಬಿಡಿಸ್ತೀವಿ. ಇದನ್ನು ಗಮನಿಸಿದರೆ ಇದು 10 15 ಇವುಗಳನ್ನು ಕೂಡಿದರೆ 15 ಆಗುತ್ತೆ. 83 ಬರಲಿಕ್ಕೆ ಸಾಧ್ಯನೇ ಇಲ್ಲ. ಒಂದು ವೇಳೆ ಗುಣಿಸಿದರೆ ಇದು 7 3 21, 21 ಇಂಟು 5 ಮಾಡಿದರೆ 5 105 ಆಗುತ್ತೆ. ಇದು ಕೂಡ ಆಗಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಈ ಸಂಖ್ಯೆಗಳನ್ನ ಮತ್ತು ಈ ಬೇಕಾದಂಥ ಸಂಖ್ಯೆಯನ್ನು ಗಮನಿಸಿದರೆ ಇವುಗಳನ್ನ ಸ್ಕ್ವೇರ್ ಮಾಡಿದರೆ, ಹೌದು, ಒಮ್ಮಿಂದೊಮ್ಮೆಲೆ ಹೆಚ್ಚಾಗಿದೆ. ಇವು ಅತಿ ಚಿಕ್ಕ ಸಂಖ್ಯೆ ಇದೆ, ಇದು ಒಮ್ಮಿಂದೊಮ್ಮೆಲೆ ಜಾಸ್ತಿ ಆಗಿದೆ. ಹೌದಾ? ಮೊತ್ತ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇವುಗಳನ್ನ ಸ್ಕ್ವೇರ್ ಮಾಡಿ ಕೂಡಿ ನೋಡೋಣ. ಸ್ಕ್ವೇರ್ ಯಾಕೆ ಮಾಡ್ತಾಯಿದ್ದೀವಿ, ಸಂಖ್ಯೆ ನಮಗೆ ಬೇಕಾಗಿರುವಂಥ ಸಂಖ್ಯೆ ಒಮ್ಮಿಂದೊಮ್ಮೆಲೆ ದೊಡ್ಡದಾಗಿದೆ, ಅದಕ್ಕಾಗಿ. ಹಾಗೆ ಸ್ಕ್ವೇರ್ ಮಾಡೋಣ. ಮೊದಲಿಗೆ ಇದು 7 ಸ್ಕ್ವೇರ್ ಪ್ಲಸ್ 5 ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್ ನೋಡೋಣ. ಇದು 49 ಪ್ಲಸ್ ಇದು 25 ಪ್ಲಸ್ ಇದು 9. ಇದನ್ನು ಸೇರಿದರೆ
ಇದು ನೋಡಿ, ಇದು 9 9 18, 18 5 23, 3 ಆಯ್ತು. ಹೌದಾ? ಇದು 4 6 6 2 ಕೈಲ 8 83. ಹಾಗಾಗಿ ಸರಿ ಇದೆ. ಈ ಪ್ಯಾಟರ್ನ ಇಲ್ಲಿ ಅನ್ವಯಿಸಿ ಕನ್ಫರ್ಮ್ ಮಾಡ್ಕೊಳ್ಳೋಣ. 6 ಸ್ಕ್ವೇರ್ ಪ್ಲಸ್ 4 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್, ಇದು 36 ಪ್ಲಸ್ 16 ಪ್ಲಸ್ 4, 16 4 20, 20 30 50 56 56. ಇದು ಪ್ಯಾಟರ್ನ್ ಫಾಲೋ ಆಗ್ತದೆ. ಅದೇ ಪ್ಯಾಟರ್ನ್ ಇಲ್ಲಿ ಅನ್ವಯಿಸಬೇಕು ಮೂರನೇ ಕಂಬ ಸಾಲಿಗೆ. ಇದು 8 ಸ್ಕ್ವೇರ್ ಪ್ಲಸ್ 9 ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್, 8 8 64 ಪ್ಲಸ್ 9 9 81 ಪ್ಲಸ್ 1 1 1 4 6. ಸರಿ, 8 6 14, 146 ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಡಿ 146 ಇಸ್ ದ ರೈಟ್ ಆನ್ಸರ್. ಈ ರೀತಿಯಾಗಿ ನಮಗೆ ಬೇಕಾಗಿರುವಂಥ ಸಂಖ್ಯೆಯನ್ನು ಗಮನಿಸಿ ಅವುಗಳನ್ನು ಸ್ಕ್ವೇರ್ ಅಥವಾ ಕ್ಯೂಬ್ ಮಾಡ್ಕೊಂಡು ಈ ಲೆಕ್ಕ ಬಿಡಿಸಿದ್ವಿ. ಅದನ್ನು ಹೆಂಗೆ ಗಮನಿಸಿದ್ವಿ? ಇದು ಈ ಸಂಖ್ಯೆಗಳಿಗೆ ಮತ್ತು ಈ ಸಂಖ್ಯೆಯನ್ನು ಗಮನಿಸಿದ್ರೆ ಇದು ಒಮ್ಮಿಂದೊಮ್ಮೆಲೆ ಜಾಸ್ತಿ ಆಗಿದೆ. ನಾವು ಸಂಖ್ಯೆಯ ಶ್ರೇಣಿಯಲ್ಲಿ ಗಮನಿಸಿದ್ವಿ ಪ್ಯಾಟ್ರನ್ಗಳನ್ನು. ಹಾಗಾಗಿ ಇದನ್ನು ಸ್ಕ್ವೇರ್ ಮಾಡಿ ಬಿಡಿಸ್ಬೋದಾಗಿದೆ. ಆಮೇಲೆ ನಮ್ಗೆ ಬೇಕಾಗಿರೋ ದೊಡ್ಡ ಸಂಖ್ಯೆ ಮತ್ತು ಕ್ವಶನ್ ಮಾರ್ಕ್ ಇರುವಂಥ ಸಂಖ್ಯೆಯನ್ನು ಗಮನಿಸ್ಕೊಂಡು ಅದನ್ನು ನಾವು ಕಂಬ ಸಾಲಿನಿಂದ ಬಿಡಿಸ್ಬೇಕು ಅಥವಾ ಅಡ್ಡ ಸಾಲಿನಿಂದ ಬಿಡಿಸ್ಬೇಕು ಅನ್ನೋದನ್ನು ಗಮನಿಸ್ಬೇಕು. ಇಲ್ಲಿ ನೆಕ್ಸ್ಟ್ 8ನೇ ಪ್ರಶ್ನೆ. ನಾವು ಕಂಬ ಸಾಲುಗಳನ್ನು ಗಮನಿಸಿದ್ರೆ 0 2 3 35, ಅದೇ ರೀತಿ 2 6 ಕ್ವಶನ್ ಮಾರ್ಕ್ 225, ಅದೇ ರೀತಿ 4 3 5 216. ಹಾಗಾಗಿ ನಾವು ಅದನ್ನು ಈ ರೀತಿಯಲ್ಲಿ ಬಿಡಿಸ್ತೀವಿ, ಕಂಬ ಸಾಲಿನ ರೀತಿಯಲ್ಲಿ. ಯಾಕಂದರೆ ಇಲ್ಲಿ ದೊಡ್ಡ ಸಂಖ್ಯೆ ಇದೆ ಮತ್ತು ಕ್ವಶನ್ ಮಾರ್ಕ ಮಧ್ಯದಲ್ಲಿದೆ. ಹಾಗಾಗಿ ಈ ರೀತಿಯಲ್ಲೇ ಬಿಡಿಸ್ಬೋದಾಗಿದೆ. ನಾವು ದೊಡ್ಡ ಸಂಖ್ಯೆ ಮತ್ತು ಕ್ವಶನ್ ಮಾರ್ಕನ್ನು ಗಮನಿಸಿದರೆ ನಾವು ಕಂಬ ಸಾಲಿನಿಂದ ಬಿಡಿಸ್ಲಿಕ್ಕೆ ಸಾಧ್ಯ ಇದೆ. ಈಗ ನೋಡೋಣ, ಇದು 35 225 216. ಈಗ ಇದನ್ನು ಗಮನಿಸಿದರೆ ಇದು 4 3 7 5 12. ಇವುಗಳನ್ನು ಗುಣಿಸಿದರೆ 4 3 12 12 5 60. ಹಾಗಾಗಿ ಇದು ಒಮ್ಮಿಂದೊಮ್ಮೆಲೆ ದೊಡ್ಡದಾಗಿವೆ ಸಂಖ್ಯೆಗಳು. ಹೌದಾ? ಬೇಕಾಗಿರುವಂಥ ಸಂಖ್ಯೆಗಳು ಇವುಗಳು ಈ ಸಂಖ್ಯೆಗಳಿಗಿಂತ ಭಾಳಷ್ಟು ದೂರದಲ್ಲಿವೆ. ಹಾಗಾಗಿ ಇದನ್ನು ಸ್ಕ್ವೇರ್ ಅಥವಾ ಕ್ಯೂಬ್ನಿಂದ ಬಿಡಿಸಲಿಕ್ಕೆ ಸಾಧ್ಯ ಇದೆ. ನೋಡೋಣ, ಇವುಗಳ ಸಂಖ್ಯೆಗಳ ಕ್ಯೂಬ್ ಮಾಡೋಣ. ಬರುತ್ತೆ ನೋಡೋಣ. ಇಲ್ಲಿ 0 ಇದೆ, ಅದು ಬಿಡೋಣ. ಇದು 2 ಕ್ಯೂಬ್ ಪ್ಲಸ್ 3 ಕ್ಯೂಬ್. ಹಾಗಾಗಿ 2 ಕ್ಯೂಬ್ ಪ್ಲಸ್ 3 ಕ್ಯೂಬ್ ಅಂದರೆ ಇದು 8 8 ಪ್ಲಸ್ 27. 2ರ ಕ್ಯೂಬ್ ಅಂದರೆ 2ರ ಘನ 8, 3ರ ಘನ 27. 27 ಮತ್ತು 8 ಸೇರಿದರೆ ಇದು 35. ಓಕೆ, ಸರಿ ಇದೆ. ನೆಕ್ಸ್ಟ್ 3ನೇ ಕಂಬ ಸಾಲನ್ನು ಗಮನಿಸೋಣ. ಇದು 4 ಕ್ಯೂಬ್ ಪ್ಲಸ್ 3 ಕ್ಯೂಬ್ ಪ್ಲಸ್ 5 ಕ್ಯೂಬ್. 4ರ ಘನ 4 4 16, 16 4 64, ಇದು 27, ಇದು 125. 5 7 12, 12 4 16, 1 2 2 4 4 6 10 10 1 11, ಒಂದು ಕೈಲ ಅದು. ಇನ್ನು 2 ಉಳಿತು. 1 ಉಳಿತು. 1 1 2 216. ಸರಿ ಇದೆ. ಪ್ಯಾಟರ್ನ್ ಫಾಲೋ ಆಗ್ತದೆ. ಇದು ಕನ್ಫರ್ಮ್ ಆಯ್ತು. ಹೌದಾ? ಕನ್ಫರ್ಮ್. ಏನಿದೆ ಸೇಮ್ ಪ್ಯಾಟರ್ನ ಇಲ್ಲಿ ಅನ್ವಯಿಸಬೇಕು. ಇದು 2 ಕ್ಯೂಬ್ ಪ್ಲಸ್ 6 ಕ್ಯೂಬ್ ಪ್ಲಸ್ ಇಲ್ಲಿ ಗೊತ್ತಿಲ್ಲ ಸಂಖ್ಯೆ, ಇದಕ್ಕೆ ಕಂಡುಹಿಡಬೇಕು. ಎಕ್ಸ್ ಕ್ಯೂಬ್ ಈಕ್ವಲ್ಸ್ 225. 2 ಕ್ಯೂಬ್ ಅಂದರೆ 8, 8 ಪ್ಲಸ್ 6 ಕ್ಯೂಬ್ ಅಂದರೆ ಇದು 6 6 36, 36 216 ಪ್ಲಸ್ ಎಕ್ಸ್ ಕ್ಯೂಬ್ ಈಕ್ವಲ್ಸ್ 225. ಇದನ್ನು ಶಾರ್ಟ್ಕಟ್ ರೀತಿಯಿಂದ ಬಿಡಿಸೋಣ. ಹೌದಾ? ಇವೆರಡನ್ನು ಕೂಡಿದರೆ 216 ಮತ್ತು 8 ಕೂಡಿದರೆ ಇದು 216 8 ಕೂಡಿದರೆ ನೇರವಾಗಿ 224. ಇದು ಎಕ್ಸ್ ಕ್ಯೂಬ್.
ಏನು ಮಾಡೋದು ಅಂದರೆ ಎಕ್ಸ್ ಕ್ಯೂಬ್ ಈಕ್ವಲ್ಸ್ 225 ಮೈನಸ್ ಈ 224 ಶಿಫ್ಟ್ ಆದರೆ ಪ್ಲಸ್ ಅದು ಮೈನಸ್ 224 ಈಕ್ವಲ್ಸ್ 1 ದೇರ್ ಫೋರ್ ಎಕ್ಸ್ ಕ್ಯೂಬ್ ಈಕ್ವಲ್ಸ್ 1. ಹಾಗಾಗಿ ಎಕ್ಸ್ ಕ್ಯೂಬ್ 1 ಆದರೆ ಎಕ್ಸ್ನ ಬೆಲೆ ಎಷ್ಟು? ಕ್ಯೂಬ್ ರೂಟ್ ಆಫ್ 1. ಹಾಗಾಗಿ 1ರ ಘನಮೂಲ 1 ಪ್ಲಸ್ ಆರ್ ಮೈನಸ್ 1. ನಮಗೆ ಬೇಕಾಗಿರುವಂಥ ಆನ್ಸರ್ 1. 1ರ ಘನ ನೋಡಿ, 1ರ ಸ್ಕ್ವೇರ್ 1, 1ರ ಘನ 1, 1 ಟು ದ ಪವರ್ 10 ಅಂದರೆ ಕೂಡ ಒಂದೇ. ಹಾಗಾಗಿ ನಮಗೆ ಬೇಕಾದಂಥ ಆನ್ಸರ್ ಆಪ್ಷನ್ ಎ 1. ಇದು ವಿದ್ಯಾರ್ಥಿಗಳಿಗೆ ಏನಾರ ಡೌಟ್ಸ್ ಇದ್ದರೆ ಇದ್ರ ಬಗ್ಗೆ ಕಮೆಂಟ್ಸ್ ಮಾಡಿ. ನೆಕ್ಸ್ಟ್ ಮತ್ತು ಮುಂದಿನ ಸೆಷನ್ನಲ್ಲಿ ಮುಂದಿನ ಕ್ಲಾಸಲ್ಲಿ ಅದ್ರ ಬಗ್ಗೆ ಮತ್ತೆ ಹೆಚ್ಚಿನ ಮಾಹಿತಿಯನ್ನು ಹೇಳೋಣ. ಇಲ್ಲಿ 9ನೇ ಪ್ರಶ್ನೆ ಕ್ವಶನ್ ಮಾರ್ಕ್ ಇಲ್ಲಿ ಇರೋದ್ರಿಂದ ನಾವು ಇದನ್ನು ಏನು ಮಾಡ್ತೀವಿ ಅಂದರೆ ಈ ಕಂಬ ಸಾಲದ ರೂಪದಿಂದ ಬಿಡಿಸ್ತೀವಿ. ಯಾಕಂದರೆ ದೊಡ್ಡ ಸಂಖ್ಯೆನೂ ಕೂಡ ಕಂಬ ಸಾಲದ ಕೊನೆಯಲ್ಲಿದೆ. ಹಾಗಾಗಿ 4, 3, 5ಗಳಿಗೆ ಮತ್ತು 72ಕ್ಕೆ ಏನೋ ಸಹ ಸಂಬಂಧ ಇದೆ. ಇದನ್ನು ಈ ರೀತಿ ಬಿಡಿಸೋಣ. ಇವುಗಳನ್ನು ಬರೀ ಕೂಡಿದರೆ 4, 3, 5, 8, 12 ಆಗುತ್ತೆ. 12ನ್ನು 72 ಬರಲಿಕ್ಕೆ ಸಾಧ್ಯ ಇಲ್ಲ, ಹೌದಾ? ಹಾಗಾಗಿ ಇವನ್ನ ಏನು ಮಾಡೋಣ ಅಂದರೆ ಒಂದು ಸಲ ಗುಣಿಸಿ ಒಂದು ಸಲ ಕೂಡಿಸೋಣ. ನೋಡೋಣ. 4 ಇಂಟು 3 ಇಂಟು 5, 4 ಗುಂಡ್ಲೆ 3 ಗುಂಡ್ಲೆ 5 ಪ್ಲಸ್ ಇವುಗಳನ್ನು ಕೂಡಿಸೋಣ. 4 ಪ್ಲಸ್ 3 ಪ್ಲಸ್ 5 ನೋಡೋಣ. 4 3 12, 12 ಇಂಟು 5 60, 60 ಪ್ಲಸ್ ಇವುಗಳನ್ನು ಕೂಡಿದರೆ 8 4 12, 12 ಈಕ್ವಲ್ಸ್ 72. ಸರಿ, ಅದೇ ಪ್ಯಾಟರ್ನ್ ಇಲ್ಲಿ ಫಾಲೋ ಆಗ್ತಾ ಇದೆ ಏನು ನೋಡೋಣ. 11 ಇಂಟು 2 ಇಂಟು 8 ಪ್ಲಸ್ 11 ಪ್ಲಸ್ 8 ಪ್ಲಸ್ 2 ನೋಡಿ. ಇದು 11 ಇಂಟು 8 ಅಂದರೆ 88, 88 ಇಂಟು 2 ಅಂದರೆ 16, 1 17, 176, 176 ಪ್ಲಸ್ ಇದು 10, 10, 10, 20, 21, ಇದು 6, 1, 7, ಇದು 9, 197. ಇದು ಸರಿಯಿದೆ. ಸೇಮ್ ಪ್ಯಾಟರ್ನ್ ಇಲ್ಲಿ ಅನ್ವಯಿಸಬೇಕು. ಮೊದಲಿಗೆ ಸಂಖ್ಯೆಯನ್ನು ಕೂಡಿಸೋಣ, ಗುಣಿಸೋಣ. 7 ಇಂಟು 5 ಇಂಟು 3 ಪ್ಲಸ್ 7 ಪ್ಲಸ್ 5 ಪ್ಲಸ್ 3, 7 5 35, 35 ಇಂಟು 3 5 3 15, 9 10, 105 ಪ್ಲಸ್ ಇದು 10 5 15, 15, ಇದು 5 5 10, 1 ಮತ್ತು 1 ಕೈಲ 2, 120. ಹಾಗಾಗಿ ಇದು ಆಪ್ಷನ್ ಡಿ 120 ಸರಿಯಾದ ಉತ್ತರ. ಇಲ್ಲಿ ನಾವು ಗಮನಿಸಿ, ಇಲ್ಲಿ ನಾವು ಯಾವ ಟ್ರಿಕ್ ಬಳಸಿದ್ವಿ ಅಂದರೆ ಇದನ್ನು ಗುಣಿಸಿದ್ವಿ. 4 ಗುಂಡ್ಲೆ 3 ಗುಂಡ್ಲೆ 5, ಅದು 60 ಆಯಿತು. 60ಕ್ಕೆ ಎಷ್ಟು ಕಡಿಮೆ ಇದೆ? 12 ಕಡಿಮೆ ಇದೆ. 12 ಹೆಂಗೆ ಪಡಿಬೋದು? ಇವುಗಳನ್ನು ಕೂಡಿಸಿದ್ವಿ ಮತ್ತೊಮ್ಮೆಗೆ, ಹೌದಾ? 4 3 5 ಸೇರಿದರೆ 12. ಆ ರೀತಿ ಒಂದು ಪ್ಯಾಟರ್ನನ್ನು ಗಮನಿಸ್ಕೊಂಡ ಅದೇ ಪ್ಯಾಟರ್ನ ಉಳಿದಂಥ ಒಂದು ಕಂಬ ಸಾಲಿಗೆ ಅನ್ವಯ ಆಗ್ತಾಯಿದ್ರೆ ಅದೇ ಪ್ಯಾಟರ್ನನ್ನು ಕ್ವಶನ್ ಮಾರ್ಕ್ ಇರುವಂಥ ಕಂಬ ಸಾಲಿಗೆ ಅನ್ವಯಿಸಿ ನಾವು ಆನ್ಸರನ್ನು ಪಡೆದುಕೊಂಡಿದ್ದೀವಿ. ನೆಕ್ಸ್ಟ್ ಪ್ರಶ್ನೆಯನ್ನು ಗಮನಿಸೋಣ. ಇದು 10ನೇ ಪ್ರಶ್ನೆ. 7 2 4 5 8 3 1 6 2 3 ಕ್ವಶನ್ ಮಾರ್ಕ್ 6 ಇದೆ. ಇಲ್ಲಿ ಯಾವುದೇ ದೊಡ್ಡ ಸಂಖ್ಯೆಗಳಿಲ್ಲ. ಇದು 3 ಇಂಟು 4 ಇದೆ. ಯಾವುದೇ ದೊಡ್ಡ ಸಂಖ್ಯೆಗಳಿಲ್ಲ. ಈ ರೀತಿ ಇರುವಾಗ, ದೊಡ್ಡ ಸಂಖ್ಯೆಗಳು ಇಲ್ಲದೇ ಇರುವಾಗ ಒಂದು ಕಾಮನ್ ಸೆನ್ಸ್ ಏನು ಬಳಸಬೇಕು, ಯಾವ್ದು ಲಾಜಿಕ್ ಬಳಸಬೇಕಂದ್ರೆ ಈ ಕಂಬ ಸಾಲುಗಳ ಮೊತ್ತ ಅಥವಾ ಅಡ್ಡ ಸಾಲುಗಳ ಮೊತ್ತವನ್ನು ಮಾಡಿ ನೋಡಬೇಕು, ಹೌದಾ? ನೋಡೋಣ. ಇವಾಗ 7 2 9, 9 ಇದು 4 5 9, 9 9 18. ಅದೇ ರೀತಿ 8 3 11, 11 1 12, 12 6 18. ಅಂದರೆ ಪ್ರತಿಯೊಂದರಲ್ಲಿ 18 ಇವುಗಳ ಮೊತ್ತ, ಪ್ರತಿಯೊಂದು ಚೌಕದ ಮೊತ್ತ, ಪ್ರತಿ ಕಂಬ ಸಾಲಿನ ಚೌಕಗಳ ಮೊತ್ತ ಏನಾಗ್ತದೆ? 18 ಬರ್ತಾ ಇದೆ. ಹಾಗಾಗಿ ಇಲ್ಲಿ ಕೂಡ 18 ಬರಬೇಕು. ಇವಾಗ 2 3 5, 5 6 ಇದು 11. ಹಾಗಾಗಿ 18ಕ್ಕೆ ಎಷ್ಟು ಕಡಿಮೆ ಇದೆ? 7 ಕಡಿಮೆ ಇದೆ. ಹಾಗಾಗಿ ಇದು 7 ಇಸ್ ದ ರೈಟ್ ಆನ್ಸರ್. ಈ ರೀತಿಯೂ ಕೂಡ ಪ್ಯಾಟರ್ನ್ ಬರೋ ಸಾಧ್ಯತೆ ಇದೆ.
ಪ್ರಶ್ನೆ 11 7 9 21 27 ಅದೇ ರೀತಿ 4 2 36 18 ಕ್ವಶನ್ ಮಾರ್ಕ್ ಇಲ್ಲಿದೆ. ಇದನ್ನು ಈ ರೀತಿ ಅಡ್ಡ ಸಾಲಿನ ಕಂಬ ಸಾಲಿನಿಂದ ಬಿಡಿಸೋಣ. ಹೌದಾ? ಆ ರೀತಿ ಬಿಡಿಸ್ಬೇಕಾದ್ರೆ ನಾವಿಲ್ಲಿ 27 ಗಮನಿಸಿದರೆ ಈ 27 ಮತ್ತು 9ಕ್ಕೆ ಏನೋ ಸಂಬಂಧ ಇರೋ ಹಾಗಿದೆ. ಹಾಗಾಗಿ 9 3 27 ಅಂತ ಬರಿಬೋದಾಗಿದೆ. ಹೌದಾ? 9 3 27. ಹೌದಾ? ಅದೇ ರೀತಿಯಲ್ಲಿ 2 9 18 ಅಂತ ಪಡ್ಕೊಳ್ಬೋದು. ಹಾಗಾಗಿ ಈ 3 ಪಡ್ಕೊಳ್ಬೇಕಾದ್ರೆ 21/3 ಮಾಡಿದರೆ ನೋಡಿರಿ, ಇದು 21/3 9 3 27. ಅದೇ ರೀತಿಯಾಗಿ 36/4 ಮಾಡಿದರೆ ನಮಗೆ ಎಷ್ಟು ಸಿಗುತ್ತೆ? 9 9 2 18. ನೋಡೋಣ. ಇದು ಮೂರನೇ ಸಂಖ್ಯೆ, ಮೊದಲನೇ ಕಂಬ ಸಾಲಿನ ಮೂರನೇ ಚೌಕದಲ್ಲಿರುವಂಥ ಸಂಖ್ಯೆ 21 ಮೊದಲನೇ ಸಂಖ್ಯೆ. ಬಂದ ಉತ್ತರಕ್ಕೆ ಈ ಎರಡನೇ ಸಂಖ್ಯೆಯಿಂದ ಗುಣಿಸೋಣ. ಇದು 7 1 7 3 3 × 9 9 3 27. ಇದು ಓಕೆ, ಸರಿ ಇದೆ ಪ್ಯಾಟರ್ನ್. ಇದೇ ಪ್ಯಾಟರ್ನನ್ನು ಎರಡನೇ ಕಂಬ ಸಾಲಿಗೆ ಅನ್ವಯಿಸೋಣ. ಇದು ಮೂರನೇ ಸಂಖ್ಯೆ 36, ಮೂರನೇ ಸಂಖ್ಯೆ 36, ಇದು ಮೊದಲನೇ ಸಂಖ್ಯೆ ಇದೆ. ಹಾಗಾಗಿ ಮೊದಲನೇ ಸಂಖ್ಯೆ 4 × ಎರಡನೇ ಸಂಖ್ಯೆ. ಇದು 4 1 4 9 ದೇರ್ಫೋರ್ 9 × 2 ಅಂದರೆ 18. ಇದು ಸರಿಯಾಗಿದೆ. ಇದೇ ಪ್ಯಾಟರ್ನನ್ನು ಮೂರನೇ ಕಂಬ ಸಾಲಿಗೆ ಅನ್ವಯಿಸೋಣ. ಇದು 54 / 9. ನೋಡಿ, 54 ಮೊದಲನೇ ಸಂಖ್ಯೆ, ಮೂರನೇ ಸಂಖ್ಯೆ / ಮೊದಲನೇ ಸಂಖ್ಯೆ ಇಂಟು ಎರಡನೇ ಸಂಖ್ಯೆ. ಇದು 9 1 9 6. ಹಾಗಾಗಿ 6 × 4 24. therefore ಆಪ್ಷನ್ ಸಿ 24 ಇಸ್ ದ ರೈಟ್ ಆನ್ಸರ್. ವಿದ್ಯಾರ್ಥಿ ಏನಾದ್ರು ಡೌಟ್ಸ್ ಇದ್ದರೆ ಕಾಮೆಂಟ್ಸ್ ಮಾಡಿ. ಇನ್ನು 11ನೇ ಪ್ರಶ್ನೆ 11 7 17 29 6 11 19 31 8 13 23 ಕ್ವಶನ್ ಮಾರ್ಕ್ ಇದೆ. ಆನ್ಸರ್ 45 41 37 33 ಆಗಿದೆ. ಇದನ್ನು ಇಲ್ಲಿವರೆಗೆ ನಾವು ಸಾಕಷ್ಟು ಮ್ಯಾಟ್ರಿಕ್ಸ್ ಮಾತೃಕೆಗಳನ್ನು ಗಮನಿಸಿದ್ವಿ. ಅದನ್ನು ಆಧರಿಸಿಕೊಂಡ ವಿದ್ಯಾರ್ಥಿಗಳು ಇದನ್ನು ಹೋಮ್ವರ್ಕ್ ಆಗಿ ಮಾಡಿ ಈ ಕ್ಲಾಸ್ ಮುಗಿದಾದ ಮೇಲೆ ನಮಗೇನು ಮಾಡಿ ಆನ್ಸರನ್ನು ಕಾಮೆಂಟ್ ಮಾಡಿ. ಹೌದಾ? ಆನ್ಸರನ್ನು ಕಾಮೆಂಟ್ ಮಾಡಿ. ಒಂದು ವೇಳೆ ಈ ಕ್ಲಾಸ್ ನಿಮಗೆ ಇಷ್ಟ ಆದರೆ ಅದನ್ನು ಲೈಕ್ ಮಾಡಿ. ನಾಳೆಗೆ ದಿನ ಮತ್ತೆ ಇದೇ ಸಮಸ್ಯೆಗಳನ್ನು ಇನ್ನಷ್ಟು ಸಮಸ್ಯೆಗಳನ್ನು ಬಿಡಿಸೋಣ. ಅಲ್ಲಿವರೆಗೆ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಇಲ್ಲಿಯವರೆಗೂ ನಮ್ಮ ತರಗತಿಗೆ ಜಾಯ್ನ್ ಆದಂಥ ಮತ್ತು NTSC ಮತ್ತು NMMS ಪರೀಕ್ಷೆಯನ್ನು ಬರೆಯುವಂಥ ವಿದ್ಯಾರ್ಥಿಗಳಿಗೆ ಪರೀಕ್ಷೆಗೆ ಶುಭವಾಗಲಿ. ಇನ್ನಷ್ಟು ಹೆಚ್ಚಿನ ಮಾಹಿತಿಯೊಂದಿಗೆ ಮತ್ತಷ್ಟು ವಿಡಿಯೋಗಳೊಂದಿಗೆ ನಾವು ಮುಂದಿನ ತರಗತಿಗಳಲ್ಲಿ ಭೇಟಿಯಾಗೋಣ. ತರಗತಿಯನ್ನು ವಿಡಿಯೋವನ್ನು ವೀಕ್ಷಿಸಿದಂಥ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ನೈಸ್ ಡೇ.